ಇದು ಒಂಥರ ಬಹಳ ಸವಾಲಿನ ಸಿನಿಮಾ ಇದು. ಅಣ್ಣವರಂತೂ ಮಾಡೋಕ್ಕಾಗಲ್ಲ, ಯಾಕಂದರೆ ಆ ಕಾದಂಬರಿನಲ್ಲಿ ಬಹಳ ನೆಗೆಟಿವ್ ರೋಲ್. ಕೊನೆಯ ಕ್ಲೈಮ್ಯಾಕ್ಸ್ ಒಂದು ಮಾತ್ರ ಅಲ್ಲಿಂದ ಎತ್ಕೊಂಡ್ಬಂದಿರೋದೇ ಹೊರತು ಇದು ಸಿಪಾಯಿರಾಮು ಸಂಪೂರ್ಣ ಬೇರೆಯದೇ. ಚಂಬಲ್ ಕಣಿವೆಯಲ್ಲೇ ಬಹಳ ಸಾಹಸದಿಂದ ತೆಗೆದಂತಹ ಸಿನಿಮಾ. ಇದರಲ್ಲಿ ಈ ಉಪೇಂದ್ರ ಕುಮಾರ್ ಅವರು ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದಂಥ ಎಲ್ಲಿಗೆ ಪಯಣ ಯಾವುದೋ ದಾರಿ. ಸಿಪಾಯಿರಾಮು ಒಂಥರ ಅದು ಬರೀ ಡಕಾಯಿತರ ಕಥೆ ಅಲ್ಲ, ಒಂದು ಜೀವನ ಸಂಘರ್ಷದ ಕಥೆ. ಚಂಬಲ್ ಕಣಿವೆಯಲ್ಲಿ ಚಿತ್ರೀಕರಣಗೊಂಡ ಮೊಟ್ಟ ಮೊದಲ ಸಿನಿಮಾ ಅಂತ ಹೇಳಿದರೆ ಅದು ಸಿಪಾಯಿರಾಮು ಸಿನಿಮಾ. ಆರತಿಯವರು, ಲೀಲಾವತಿಯವರು ನಟಿಯಾಗಿ ನಟಿಸಿರುವಂತಹ ಸಿನಿಮಾ. ಸರ್, ಈ ಸಿನಿಮಾದ ಬಗ್ಗೆ? ಇದು ಒಂಥರ ಬಹಳ ಸವಾಲಿನ ಸಿನಿಮಾ ಇದು. ಎಸ್ ಪಾಲ್ ಅಂತ ಹೇಳಿ ಒಬ್ಬರು ಬಂಗಾಳದಿಂದ ಬಂದಂತಹ ನಿರ್ಮಾಪಕರು. ಕನ್ನಡಕ್ಕೆ ಬಹಳ ಅತ್ಯುತ್ತಮ ಕೊಡುಗೆಯನ್ನು ಕೊಟ್ಟು ಚಕ್ರತೀರ್ಥ ಮಾಡಿದ್ರು, ಅವರು ಧೂಮಕೇತು ಮಾಡಿದ್ರು. ಅವರು ಮೂಲತಃ ಬೇರೆ ಉದ್ಯೋಗದಲ್ಲಿ ಇದ್ದಂಥವ್ರು. ಧೂಮಕೇತು ಆರ್ ಎನ್ ಜಯಗೋಪಾಲ್ ನಿರ್ದೇಶನ ಮಾಡಿದರು. ಆರ್ ಎನ್ ಜಯಗೋಪಾಲ್ ಅವರೇ ಈ ನುಗ್ಗೇಹಳ್ಳಿ ಪಂಕಜ ಅಂಥೇಳಿ ಕಾದಂಬರಿಕಾರ್ತಿ. ಈ ನುಗ್ಗೇಹಳ್ಳಿ ಪಂಕಜ ಅವರು ಒಂದಿಷ್ಟು ಇಂಗ್ಲೀಷ್ ಕಾದಂಬರಿಗಳನ್ನೆಲ್ಲ ಓದೋ ಹವ್ಯಾಸ ಇದ್ದಂಥ ಲೇಖಕಿಯರು ಇಂಗ್ಲೀಷೆಲ್ಲ ಓದೋದು ಭಾಳ ಕಮ್ಮಿ ಇತ್ತು ನನ್ನ ಕಾಲದಲ್ಲಿ. ಇವರು ಆ ಹವ್ಯಾಸ ಇದ್ದಂಥ ಅವರು ಬರಲ್ಲೇ ಇನ್ನು ಯಮುನೆ ಅಂತ ಒಂದು ಕಾದಂಬರಿ ಬರ್ತದೆ. ಅದು ಚಂಬಲ್ ಕಣಿವೆಯ ಚಿತ್ರಣವನ್ನೇ ಇಟ್ಕೊಂಡು ಬರೆದಂತಹ ಕತೆ. ಅದನ್ನು ಎಸ್ ಪಾಲ್ ಅವರಿಗೆ ಕತೆ ಹೇಳಿದ್ರು, ಯಾರ ಹತ್ರ ಮಾಡಿಸೋದು ಅನ್ನುವಾಗ ಎಸ್ ಪಾಲು ಅಣ್ಣವರಂತೂ ಮಾಡೋಕ್ಕಾಗಲ್ಲ, ಯಾಕಂದರೆ ಆ ಕಾದಂಬರಿನಲ್ಲಿ ಬಹಳ ನೆಗೆಟಿವ್ ರೋಲ್ ಇರೋದು. ಇದಕ್ಕೆ ಜಯಗೋಪಾಲ್ ಹೇಳಿದ್ರು, ನಾನು ಮಾಡಿಕೊಡ್ತೀನಿ ಕತೆ, ನಾನು ಮಾಡಿಕೊಡ್ತೀನಿ. ಇವತ್ತಿಗೂ ಬಹಳ ಯಾರು ನಾನು ಬರಲೇನೆ ನಾನು ಓದಿದ್ದೀನಿ, ಯಾರು ಓದಿದರೆ ಅದರ ಒಂದು ಎಳೆಯನ್ನು ಮಾತ್ರ ಇಟ್ಕೊಂಡು ಮಾಡಿದಂಥ ಸಿನಿಮಾ ಸಿಪಾಯಿರಾಮು. ಕೊನೆಯ ಕ್ಲೈಮ್ಯಾಕ್ಸ್ ಒಂದು ಮಾತ್ರ ಅಲ್ಲಿಂದ ಎತ್ಕೊಂಡ್ಬಂದಿರೋದೇ ಹೊರತು ಇದು ಸಿಪಾಯಿರಾಮು ಸಂಪೂರ್ಣ ಬೇರೆಯದೇ ಕತೆ. ಸೊ ಒಬ್ಬನು ಸೇನೆಯಲ್ಲಿ ಪರಮವೀರ ಚಕ್ರ ಬರೆದಂಥ ಸೈನಿಕ, ಅವನು ಜೀವನದ ಕಷ್ಟಕ್ಕೆ ಸಿಕ್ಕಾಕೊಂಡು ಚಂಬಲ್ ಕಣಿವೆಗೆ ಹೋಗಿ ಡಕಾಯಿತಾಗಿ ಹೋಗ್ಬೇಕಾಗತ್ತೆ. ಚಂಬಲ್ ಕಣಿವೆಯಲ್ಲಿ ಅವನಿಗೊಬ್ಬರು ಸ್ನೇಹಿತರು ಸಿಗ್ತಾರೆ, ಅವನಿಗೆ ಅಲ್ಲೊಂದು ಮದುವೆ, ಅಲ್ಲೊಂದು ಕ್ಯಾರೆಕ್ಟರು, ಹೀಗೆಲ್ಲ ಸೃಷ್ಟಿಯಾಗತ್ತೆ. ಸೃಷ್ಟಿಯಾಗಿ ಅಲ್ಲಿ ಚಂಬಲ್ ಕಣಿವೆ ಡಕಾಯಿತರ ನಡುವೆ ನಡೆದ ಕದನದಲ್ಲಿ ಇಡೀ ಮಡದಿ ಮಕ್ಕಳು ಎಲ್ಲರನ್ನೂ ಕಳ್ಕೊಂಡ್ಬಿಡ್ತಾನೆ. ಅವನ ಜೀವನಕ್ಕೆ ಅರ್ಥವೇ ಇಲ್ಲ ಅನ್ನೋ ಥರದಲ್ಲಿ. ಆಗ ಅವನಿಗೆ ಒಂದು ಇದ್ದಿದ್ದು, ಸಾಯುವ ಮುನ್ನ ಹುಟ್ಟಿದ ಊರನ್ನು ನೋಡಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಬಂದು ನೋಡಿದ್ರೆ ಲೀಲಾವತಿ ಮೊದಲ ಹೆಂಡತಿ, ಆರತಿ ಎರಡನೇ ಹೆಂಡತಿ. ಇಷ್ಟು ಕಷ್ಟದಲ್ಲಿ ಇರ್ತಾರೆ ಲೀಲಾವತಿ ಆ ಮೊದಲ ಹೆಂಡತಿ ಅಂತ ಹೇಳಿ. ಇವನೇ ಪೊಲೀಸಿಗೆ ಸರೆಂಡರ್ ಆಗಿ ಆ ದುಡ್ಡನ್ನು ಈ ಫ್ಯಾಮಿಲಿಗೆ ಸಿಕ್ಕೋ ಹಾಗೆ ಮಾಡ್ತಾರೆ. ಇದು ಒಂದು ಆದರ್ಶದ ಕತೆ. ಇದು ಎರಡು ರೇಂಜಲ್ಲಿ ನಡೆಯುತ್ತೆ. ಒಂದು ಇಲ್ಲಿ ಕರ್ನಾಟಕದಲ್ಲಿ ನಡೆಯುವ ಕತೆ, ಇನ್ನೊಂದು ಚಂಬಲ್ ಕಣಿವೆಯಲ್ಲಿ ನಡೆಯುವಂಥ ಕತೆ. ಇದನ್ನು ಬಹಳ ಅದ್ಭುತವಾಗಿ ಆರ್ ಎನ್ ಜಯಗೋಪಾಲ್ ಈ ಕಥೆಯನ್ನು ಕಟ್ಟಿದ್ದಾರೆ. ಅದ್ಭುತವಾದ ಸಂಭಾಷಣೆಗಳನ್ನು ಕೂಡ. ಮೊದಲನೇದು ಬಹುಶಃ ಪಾಲ್ ಅಂತ ನಿರ್ಮಾಪಕರು ಇಲ್ದಿದ್ರೆ ಚಂಬಲ್ ಕಣಿವೆನೆಲ್ಲ ಶೂಟಿಂಗೇ ಮಾಡ್ತಾ ಇರಲಿಲ್ಲ. ಆಮೇಲೆ ಅಲ್ಲೂ ಒಂದು ಸಣ್ಣ ಇಲ್ಲಿಂದಲೇ ಎಲ್ಲ ಟೆಂಟು ಹಾಕೋರಿಂದ ಹಿಡಿದು ಅಡುಗೆ ಮಾಡೋರಿಂದ ಹಿಡಿದು ಎಲ್ಲ ಬೆಂಗಳೂರಿಂದ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಅಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ ಚಂಬಲ್ ಕಣಿವೆಯಲ್ಲಿ ಅಂತ ಹೇಳಿ. ಆದರೂ ಒಂದು ದಿವಸ ಬೆಳಗ್ಗೆ ಬಂದರೆ ನಿಮ್ಮ ಎಲ್ಲ ಹೊಸಬರು ಬಂದಿರ್ತಾರೆ, ಎಲ್ಲ ಬದಲಾಗಿರ್ತಾರೆ. ಆಮೇಲೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ನಿಮ್ಮ ತಂಡದಲ್ಲಿ ಒಂದು 4 ಜನ ಡಕಾಯಿತರು ಸೇರ್ಕೊಂಡ್ಬಿಟ್ಟಿದ್ರು ಅಂತೆ. ಒಟ್ಟು ನನ್ನ ಅಣ್ಣವ್ರು ಯಾವಾಗಲೂ ಹೇಳೋರು. ಆಮೇಲೆ ಅದು ಒಂದು ಇನ್ನೊಂದು ರಾಮ್ ಸಿಂಗ್ ಪಾತ್ರವನ್ನು ಮಾಡ್ತಾರೆ. ಆ್ಯಕ್ಚುಲಿ ಪಾನ್ ಸಿಂಗ್ ತೋಮರ್ ಅಂತ ಹೇಳಿ ಭಾಳ ದೊಡ್ಡ ಡಕಾಯಿತು ಆ ಕಾಲದಲ್ಲಿ. ಸೊ ಅಣ್ಣವರು ಶಾರ್ಟ್ ಮುಗಿಸಿ ಒಂದು ಮರದ ಕೆಳಗೆ ಬಂದಿರ್ತಾರೆ, ಅವ್ನು ನಿಜವಾದ ಡಕಾಯಿತ ಬಂದ್ಬಿಡ್ತಾನೆ. ಮಾಡಿಬಿಟ್ಟು ಇದು ಏನಪ್ಪ, ನಾವಂತೂ ಹೊಟ್ಟೆ ಪಾಡಿಗೆ ಮಾಡ್ತಾಯಿದ್ವಿ, ನೀವೆಲ್ಲ ಯಾಕೆ ಡ್ರೆಸ್ ಹಾಕ್ಕೊಂಡು ಮಾಡ್ತಾಯಿದ್ದೀರಿ, ಎಷ್ಟು ಕೊಡ್ತಾರಮ್ಮ, ಅದಕ್ಕೆ ಇವೆಲ್ಲ ಯಾಕಪ್ಪ ಮಾಡ್ತಾಯಿದ್ದೀರಿ ಅಂತ ಹೇಳ್ತಾರೆ. ಇದು ಅಣ್ಣ ನೆನಪು ಮಾಡ್ಕೊಡು ಈ ಘಟನೆಯನ್ನು. ಚಂಬಲ್ ಕಣಿವೆಯಲ್ಲೇ ಬಹಳ ಸಾಹಸದಿಂದ ತೆಗೆದಂತಹ ಸಿನಿಮಾ ಇದು. ಲೀಲಾವತಿಯವರ ಬಹಳ ಅದ್ಭುತವಾದ ಅಭಿನಯ, ಆರತಿಯವರು ಬಹಳ ಅದ್ಭುತವಾದ ಅಭಿನಯ.
ಉಪೇಂದ್ರ ಕುಮಾರ್ ಇದಕ್ಕೆ ಸಂಗೀತ ಕೊಟ್ಟಂಥವರು. ಇದರಲ್ಲಿ ಈ ಉಪೇಂದ್ರ ಕುಮಾರ್ ಅವರು ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದಂಥ ಅದು ವಹರೆ ಮೇರ ಮುರುಗ ವಹರೆ ನನ್ನ ರಂಗ ಬೆಂಗಾಲಿ ಸ್ಟೈಲ್ನಲ್ಲಿ ಮಾಡಿರ್ತಕ್ಕಂಥ ಇದು. ಅದು ಕೊಕ್ಕರೆ ಕೊಕ್ಕೋ ಅದು ಎಲ್ಲ ಆ್ಯಕ್ಚುಲಿ ಈ ಕೋಳಿ ಇದೆಲ್ಲ ಉತ್ತರ ಭಾರತದ ಪದ್ಧತಿಗಳು. ನೀವು ಅಲ್ಲಿ ಮತ್ತೆ ಚಂಬಲ್ ಕಣಿವೆಯಲ್ಲಿ ತೆಗೆದಿದ್ರಿಂದ ಓಕೆ. ತಂಗಾಳಿ ಸಂಗೀತ ಹಾಡಿದೆ, ಅದೊಂದು ಪಂಜಾಬಿ ಶೈಲಿಯಲ್ಲಿ ಮಾಡಿರೋದು. ನಿದಿರೆಯು ಏಕೋ ದೂರ ಒಂದು ಬಹಳ ವಿಶಿಷ್ಟವಾದಂತಹ ಹಾಡದು. ಹಾಡುಗಳ ಬಗ್ಗೆ ಮಾತನಾಡುವಾಗ ಒಂದು ಹಾಡು ಮಾತ್ರ ಅದು ಹಾಂಟಿಂಗ್ ಮೆಲೋಡಿ ಅಂತ ಹೇಳ್ತಾರಲ್ಲ, ನಿಮಗೆ ಸಿಪಾಯಿ ರಾಮು ಅಂದ್ಕೊಳ್ಳೆ ಅದು ನೆನಪಾಗಬೇಕು. ನಾನು ಅವಾಗಲೇ ಹೇಳಿದೆ, ಅವನು ಇಡೀ ಸಂಸಾರವನ್ನು ಕಳ್ಕೊಂಡು ವಿರಕ್ತನಾಗಿ ಮತ್ತೆ ಹಳ್ಳಿಗೆ ಬರಬೇಕು. ಅದನ್ನು ಒಂದು ಕನೆಕ್ಟಿಂಗ್ ಸಾಂಗ್ ಅದು. ನಮ್ಮಲ್ಲಿ ಗೌಳಿ ಅಂತ ಒಂದಿದೆ, ಅದು ಪಂಜಾಬಿನಲ್ಲಿ ಭೀಮ್ ಅಂತ ಕರೀತಾರೆ ಅದನ್ನು. ಬಹಳ ಅಪರೂಪದ ರಾಗ ಅದು, ಬಹಳ ಅಪರೂಪದ ರಾಗ. ಮಧ್ಯಮ ಪ್ರಯೋಗ, ಬಹಳ ಕಷ್ಟದ ಮಧ್ಯಮ ಪ್ರಯೋಗ ಇರ್ತಕ್ಕಂಥ ರಾಗ ಅದು. ಇದು ನಿಮಗೆ ಹಾಡಿನಲ್ಲಿ ಕಂದಿರೋದು ಕಮ್ಮಿ. ರವಿಶಂಕರ್ ಗೌಳಿನಲ್ಲಿ ಇನ್ಸ್ಟ್ರೂಮೆಂಟಲ್ ನುಡಿಸ್ತಾರೆ, ಸಿತಾರ್ನಲ್ಲಿ ಬಹಳ ಅದ್ಭುತ. ಮತ್ತು ಈ ಗೌಳಿ ಬಗ್ಗೆ ಒಂದು ನಂಬಿಕೆ ಇದೆ ನಿಮಗೆ, ನಿಮ್ಮ ನೇರವಾಗಿ ನಿಮ್ಮ ಹೃದಯವನ್ನು ಅಲಗಿಸುತ್ತೆ ಅದು ರಾಗ ಅಂಥೇಳಿ. ಹಿಂದಿನಲ್ಲಿ ಮೇರಾ ಜೀವನ ಕೋರಾ ಕಾಗಜ್ ಈ ರಾಗದಲ್ಲಿದೆ. ಕನ್ನಡದಲ್ಲಿ ನಂಗೆ ಗೊತ್ತಿರೋಂಗೆ ಇದು ಒಂದೇ ಹಾಡು ಈ ರಾಗದಲ್ಲಿರೋದು. ಎಲ್ಲಿಗೆ ಪಯಣ ಯಾವುದು ದಾರಿ ಏಕಾಂಗಿ ಸಂಚಾರಿ. ಈ ಹಾಡು ಕೇಳಿದವ್ರ ಕಣ್ಣಲ್ಲಿ ನೀರು ಬರ್ತಾ ಇದ್ದಾರೆ, ಅವ್ರ ಮನುಷ್ಯರಲ್ಲ. ಅಷ್ಟು ಚೆನ್ನಾಗಿ ಬಿ ವಿ ಶ್ರೀನಿವಾಸ್ ಹೇಳಿದ್ದಾರೆ ಮತ್ತು ಉಪೇಂದ್ರ ಕುಮಾರ್ ಕಂಪೋಸ್ ಮಾಡಿದ್ದಾರೆ. ಅದು ನಿಮಗೆ ಇಡೀ ಫ್ರೇಮ್ನಲ್ಲಿ ನನಗೆ ಅಣ್ಣವ್ರು ಎಂಥ ಅಭಿನಯ ಕೊಟ್ಟಿದ್ದಾರೆ ಅಂತಂದರೆ, ಕ್ಲೋಸಪ್ ಹಿಂಗೆ ಯಾರನ್ನೂ ಕ್ಲೋಸಪ್ಪಲ್ಲಿ ತೆಗಿಯೋಕ್ಕಾಗಲ್ಲ ನಕ್ಕಾಯ್ತು. ಭಾಳ ಅದ್ಭುತವಾದಂತಹ ಇದನ್ನು ಮಾಡಿದಂತಹ ಹಾಡಿದು. ಎಲ್ಲಿಗೆ ಪಯಣ ಯಾವುದೋ ದಾರಿ. ಸಿಪಾಯಿ ರಾಮು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡ್ತು ನಮ್ಮಲ್ಲಿ. ಅನೇಕ ಕಡೆ ಬಹಳ ಯಶಸ್ವಿ ಆಯಿತು. ತೂಗ್ದೀಪ ಶ್ರೀನಿವಾಸು, ಕೆ ಎಸ್ ಅಶ್ವತ್ತು ಎಲ್ಲ ಇದ್ದರು. ಇದಕ್ಕೆ ರಾಜ್ಯ ಪ್ರಶಸ್ತಿ ಬಂತು. ಲೀಲಾವತಿ ಅವರಿಗೂ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬಂತು. ಇದು ಬೇರೆ ಬೇರೆ ಭಾಷೆಯಲ್ಲಿ ಬಂತು. ನಮ್ಮಲ್ಲಿ ಆ ಥರದ್ದೊಂದು ಡಕಾಯಿತರು ಬೇಕಾದಷ್ಟು ಸಿನಿಮಾಗಳಿದೆ. ಆದರೆ ಸಿಪಾಯಿ ರಾಮು ಖಂಡಿತ ಬೇರೆಯಾಗುವಂಥ ಸಿನಿಮಾ ಅದು. ಸಿಪಾಯಿ ರಾಮು ಒಂಥರ ಅದು ಬರೀ ಡಕಾಯಿತರ ಕಥೆ ಅಲ್ಲ, ಒಂದು ಜೀವನ ಸಂಘರ್ಷದ ಕಥೆ ಅದು. ಸಂಘರ್ಷ ನಿಮ್ಗೆ ಇಲ್ಲಿದ್ದಾಗ ಏನಾಗುತ್ತೆ, ಅಲ್ಲಿ ಹೋದಾಗ ಏನಾಗುತ್ತೆ, ಎರಡನ್ನೂ ಅದ್ಭುತವಾಗಿ ಕೊಂಡು ನಾನು ಆಗಲೇ ಹೇಳಿದಾಗೆ ಅದ್ಭುತವಾದ ಸಂಭಾಷಣೆಗಳಿಂದ ತುಂಬಿದಂತಹ ಸಿನಿಮಾ. ಹಾಗಾಗಿ ಅಣ್ಣವ್ರಿಗೂ ಬಹಳ ಇಷ್ಟವಾದ ಸಿನಿಮಾ. ಅಣ್ಣವ್ರಿಗೂ ಈ ಹಾಡು ಬಹಳ ಇಷ್ಟ, ಎಲ್ಲಿಗೆ ಪಯಣ ಹಾಡು. ಅವರು ಇಲ್ಲ, ಅವ್ರು ಯಾವಾಗಲೂ ಆ ಮಾತು ಹೇಳೋರು, ನಿಮಗೆ ಆ ಹಾಡು ಸಿಕ್ಕಿದ್ರೆ ಅಂತಿಲ್ಲ, ಪಿ ಬಿ ಶ್ರೀನಿವಾಸ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂತೇಳಿ. ಇನ್ನೊಂದು ಹಾಡು ಅದರಲ್ಲಿ ಬಳಕೆ ಆಗಿಲ್ಲ ಅಂತ ಹೇಳ್ತಾ ಇದ್ರು, ನನಗೂ ಬಹಳ ಸ್ಪಷ್ಟವಾಗಿ ಗೊತ್ತಿಲ್ಲ ಅದನ್ನೆಲ್ಲೋ ಬಳಕೆ ಆಗಿಲ್ಲ ಅಂಥೇಳಿ. ಸೊ ಅದೊಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅಂತ ಹೇಳ್ಬೋದು. ಸರ್, ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಸಾಕಷ್ಟು ಸಾಮಾಜಿಕ ಸಿನಿಮಾಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರಿ. ಇದಿಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಸಿನಿಮಾಗಳಿದೆ. ಒಂದು ನಾನು ನಮ್ಮ ಎಲ್ಲ ವೀಕ್ಷಕರಿಗೆ ಒಂದು ದೊಡ್ಡ ಧನ್ಯವಾದ ಹೇಳಬೇಕು. ತುಂಬ ದೊಡ್ಡ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀನಿ ಮತ್ತು ತುಂಬ ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ. ಅದು ಎಸ್ಪೆಷಲಿ ಮಣ್ಣಿನ ಮಗದ ಎಪಿಸೋಡ್ ಅಂತೂ ತುಂಬ ಜನ ನೋಡಿದ್ದಾರೆ. ಅದು 50,000 ದಾಟಿದೆ ಅದರ ವ್ಯೂವರ್ಶಿಪ್ಪು. ಸೊ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೋಡಿ ನಮ್ಮನ್ನು ನಿಲ್ಲಿಸ್ದಂಗೆ ಅವರು ನಮ್ಮನ್ನು ಎಲ್ಲರಿಗೂ ಧನ್ಯವಾದ.